राघवेंद्राय सत्यधर्मरताय च भजतां कल्पवृक्षाय नमतां कामधेनुवे नमतां कामधेनुवे नमतां कामधेनुवे गुरुर्विष्णु गुरुर्देव महेश्वराय गुरु साक्षात् परब्रह्म तस्मै श्री गुरुवे नमः श्री गुरु में बसवेश्वरा परमेश्वरा गुरु में बसवेश्वरा नाट्यकलय परमेश्वरा जगवतोर जगदीश्वरा श्री गुरु नाट्यकलय परमेश्वरा जगवतोर
शरणं 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 देवी कृपा करे पालिसी अडिवरता ताये श्री गौरी पालिसी अडिवरता ताये श्री गौरी शरणं 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 देवी कृपा करे शरणं 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 देवी कृपा करे पालसी अनिवरता ताये श्री गौरी पालसी अनिवरता ताये श्री गौरी शरणं 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 देवी कृपा करे इतर पालिगणी ಬೆಳಕಗಿ ಬಾರಮ್ಮ ಇತರ ಪಾಲಿಗणी ಬೆಳಕಗಿ ಬಾರಮ್ಮ ಇತರ ಪಾಲಿಗणी ಬೆಳಕಗಿ ಬಾರಮ್ಮ ಇತರ ಪಾಲಿಗणी ಬೆಳಕಗಿ ಬಾರಮ್ಮ ಪಾಲಿಸಿ ಅನಿವರತಾ ತಾಯೇ ಶ್ರೀ ಗೌರಿ ಪಾಲಿಸಿ ಅನಿವರತಾ ತಾಯೇ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾ करे देवी कृपा करे देवी कृपा करे ಸುಪ್ರಭಾತ ಹನುಮದಾತ ಹೃದಯಗಳ ಪ್ರಥಮ ಪಾಠ ಕಣ್ಣಲ್ಲೂ ನೀನೇ ಕಣ್ಣಲ್ಲೂ ನೀನೇ ಕಣ್ಣಲ್ಲೂ
Hey, you come tomorrow, not back. ಹಲೋ ಹೌದು ಅಗ್ನಿದೇವಣ ಎಸ್ ಅಗ್ನಿದೇವ SBI ಬ್ಯಾಂಕಿನಿಂದ ಪಾಟೀಲ್ನ ಕಡೆಯವನು 10 ಕ್ರೋಸ್ ಬೆಲೆ ಬಾಳುವ ಬಂಗಾರದ ಪದಕವನ್ನು ತೆಗೆದುಕೊಂಡು ತಿರುಮಲ ಹೋಟೆಲ್ ಕಡೆ ಹೊರಟಿದ್ದಾನೆ. ನೋಡಲಿಕ್ಕೆ ಹೇಗಿರೋನು? ಅವನ್ಯಾರು ಅವನ ಹೆಸರು ನನಗೆ ಗೊತ್ತಿಲ್ಲ. ಅವನ ಪರಿಚಯ ನಿನಗಿದ್ದರು. ಅವನು ಹೇಗಿರುವನು? ಸುಮಾರು 6 ಅಡಿ ಎತ್ತರ, ಜೋಗಿ ಸ್ಟೈಲ್ ಕೂದಲು ಬಿಟ್ಟಿದ್ದಾನೆ. ಅವನು ಯಾವ ತರ ಪ್ಯಾಂಟ್ ಶರ್ಟ್ ಧರಿಸಿರುವನು? ಬ್ಲೂ ಶರ್ಟ್, ವೈಟ್ ಪ್ಯಾಂಟ್. ಆಲ್ ರೈಟ್. ಪಾಟೀಲ ಪಾಟೀಲ ಎಂದು ಹೆಸರಿಟ್ಟುಕೊಂಡು ಈ ಪೃಥ್ವಿಯಲ್ಲಿ ನಾನೇ ರಾಜ ಹುಲಿ ಎಂದು ಬಡವರ ರಕ್ತವನ್ನು ನೀರಂತೆ ಕುಡಿದು ನೀನಾಡಿಸುತ್ತಿರುವ ಈ ಆಟದಲ್ಲಿ ನಾನೊಬ್ಬ ಕಾಡಿನ ವೀರನಾಗಿ ಬಂದು ನಿನ್ನನ್ನು ಸುಟ್ಟು ಬೂದಿ ಮಾಡಿದ್ದೆ. ನಿನ್ನ ಹೆಣ ಕರೆಂಟ್ ಹೊಡೆದ ಕಾಗೆ ಅಂತೆ ಮಾಡದಿದ್ದರೆ ನನ್ನ ಹೆಸರು ಅಗ್ನಿದೇವನೇ ಅಲ್ಲ. ಈ ಅಗ್ನಿದೇವ ಬಡವರ ಪಾಲಿಗೆ ಮೆಣಮೆಳಗುವ ಬಗ, ಬಡವರ ಮೇಲೆ ದರ್ಪ ದಬ್ಬಾಳಿಕೆ ಮಾಡುತ್ತಿರುವ ಕೆಟ್ಟ ಶ್ರೀಮಂತರ ಸುಡುವ ಕೆಂಡದುಂಡಿ. ನನ್ನನ್ನು ತೊಡೆದು ನಿಲ್ಲಲು ನೀನ್ಯಾರೋ ಲೇ? ದೇವ ಯಾವ ದೇವ? ಬಾನು ಬಾರೋಣ ಕಾಪಾಡೋನೆ ಆ ಮಹಾದೇವ. ನಿನ್ನಂತ ಕಚಡ ನನ್ನ ಮಕ್ಕಳನ್ನು ಸುಟ್ಟು ಬೂದಿ ಮಾಡಲು ಬಂದಿರುವನು ಈ ಅಗ್ನಿದೇವ. ನಿನ್ನನ್ನು ಹರ ಎಣಿಸಿ ನನ್ನ ಪ್ರಾಣ ತೆಗೆಯಲು ನನ್ನನ್ನು ನಿಲ್ಲಿಸಿದ ಕಾರಣ ನಿನ್ನನ್ನು ಹರ ಎಣಿಸಿ ನಿನ್ನ ಪ್ರಾಣ ಆ ಪರಮಾತ್ಮನ ಪಾದಕ್ಕೆ, ನಿನ್ನ ಹೆಣ ನನ್ನ ಪಾದಕ್ಕೆ ಅರ್ಪಿಸಿಕೊಳ್ಳಲು ಬಂದಿರೋನು ಈ ಕಾಡಿನ ಹುಲಿ ಅಗ್ನಿದೇವ. ನನ್ನ ಪ್ರಾಣ ಪರಮಾತ್ಮನಲ್ಲಿ ಕಳಿಸಿಕೊಂಡು ನಿನಗೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಅಪ್ಪನ ಹೆಸರು ಎತ್ತಿ ನನ್ನ ಕೋಪವನ್ನು ಕೆರಳಿಸಿದೆಯೋ ಮುಗಿಯಿತು ನಿನ್ನ ಕತೆ.
ಈ ಮುಷ್ಟಿಯಲ್ಲಿಡೋ ಪುಡಿ ಪುಡಿ ಮಾಡಬಲ್ಲೆ, ಆಕಾಶದ ಎತ್ತರಕ್ಕೆ ಸೇಬಲ್ಲೆ ಅಂದ ಮೇಲೆ ಅರಸತ್ತ ನಾಮರ್ದಳ ಗತಿ ಅದೋ ಗತಿ. ಈ ಅಗ್ನಿದೇವನಿಗೆ ಶರಣಾದರೆ ಸಾವಿಲ್ಲ, ಶರಣಾಗದ ಕಣ್ಣು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಹಸಿದ ಹುಲಿ ಅಂತೆ. ನನ್ನ ಮಾತಾಪಿತರು ಸತ್ತ ನೆನಪು ಬಂದರೆ ಕೆರಳಿದ ವೀರಕೇಸರಿ ಅಂತೆ, ಇಲ್ಲಿ ಒಕ್ಕ ಪುಂಡವಲಿ ಅಂತೆ. ಈ ಆಗ್ಲೇ ಎದುರಾಕೊಳ್ಳೋದು ಒಂದೇ, ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗುವುದು ಒಂದೇ. ದಟ್ ಈಸ್ ಅವಧೂತ ಅಗ್ನಿದೇವ. ದೊಡ್ಡ ಈ ಬಡತನ ಹುಟ್ಟಿ ಬೆಟ್ಟ ದೊಡ್ಡ ಆದ ನಮ್ಮ ಜೀವನ ಕಷ್ಟಪಟ್ಟು ಈ ಬಡತನವನ್ನು ಈ ಭೂತಾಯಿ ನಂಬಿಕೊಂಡು ಕುತ್ರಿವಾಣಮಂತ ಬಡವರನ್ನು ಉತ್ತರಿಸು ತಾಯಿ, ಉತ್ತರಿಸು. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಕಳೆದುಕೊಂಡು ತಪ್ಪಲಿ ಮಗಳು ನಾನು ಅನಾಥಾಗಿ ಬಿತ್ತಬೇಕಾದ ಈ ಶಬರಿ ಹೆಣ್ಣು ಈ ಊರ ಸತ್ಯವಂತ ನನ್ನ ಕೈ ಹಿಡಿದು ಸತ್ಯದೇವಿ ಇವನಿಗೆ ಕರೆದುಕೊಂಡು ಬಂದ. ಅಂದಾಗೆ ಹಾಗೂ ನನ್ನ ಮೈದಿನರನ್ನು ಒಬ್ಬ ಸೀಟಲ್ಲಿ ಓದಿತ್ರವ ಸಂಪತ್ತು ಹುದ್ದೆಯನ್ನು ಊರು ಗಳಿಸಿ ಅನ್ನೋ ಒಂದು ಒಳ್ಳೆ ಯಾವ್ದು ಹುದ್ದೆ ದೊರಕಿಸಿ ಅನುಗ್ರಹಿಸು ತಂದೆ, ಅನುಗ್ರಹಿಸು. ಅಷ್ಟೇ ಇಲ್ಲ, ಈ ಸಮಾಜದಲ್ಲಿ ನಮ್ಮಂತ ಬಡವರನ್ನು ಮುಂದೆ ಬರುವಂತೆ ಮಾಡ್ತಾ ಮುಂದೆ ಬರುವಂತೆ ಮಾಡು. ಅಂದಾಗೆ ನನ್ನ ಮೈದಿನರು ಅಷ್ಟೇ ಇಲ್ಲ, ನನ್ನ ಪತಿ ದೇವರಿಗೆ ಯಾವ ಕಷ್ಟ ಬರುವಂತೆ ಕಾಪಾಡಿಕೊಂಡು ಹೋಗೋಬಾರ ನಿಂದ ಕೂಡ ತಂದೆ. ಪ್ರತಿ ಮಂದಿ ಹೆಜ್ಜೆ ಕಾಡ್ತಿರುವ ಆ ದೇಸೇಗೌಡ ಪಾಟ್ಲಂತ ಸಂಕಡಿಸಿ ನಮ್ಮ ಪಾಳಿಗೆ ಬೆಳಕು ತಾಯಿ, ಪಾಳಿಗೆ ಬೆಳಕು ನೀವು. ಶಬರಿ ಸತಿ ಶಬರಿ, ಹಾ ಬಸವೇಶ್ವರ ಪೂಜೆ ಮುಗಿಯುತ್ತೆ. ಸ್ವಾಮಿ ಪೂಜೆ ಮುಗೀತು. ಅಂದಹಾಗೆ ಆ ಬಸವೇಶ್ವರ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಳ್ಳಿ. ಹಾಗೇ ಆಗಲಿ ಶಬರಿ.
ಶಬರಿ, ಹಾ ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿರುವ ಜೋಡೆತ್ತಿನ ಚಕ್ಕಡಿಯ ರೇಸಿಗೆ ಹೋದ ನನ್ನ ತಮ್ಮ ಜಮದಗ್ನಿ ಇನ್ನೂ ಬಂದಿಲ್ಲವೇ? ಇಲ್ಲ ರೀ, ಇನ್ನೂ ಬಂದಿಲ್ಲ. ಅಂದಾಗೆ ಚಕ್ರ ರೆಸಿದೆ ಅತ್ತಿಗೆ ಕುಸ್ತಿ ಕಬಡ್ಡಿ ಕೂಡ ಭಾಗವಹಿಸ್ತಾನೆ ನನ್ನ ಮೈದನ ಜಮದಗ್ನಿ. ಶಬರಿ, ನನ್ನ ತಮ್ಮ ಜಮದಗ್ನಿಗೆ ಜೋಡೆತ್ತಿನ ಚಕ್ಕಡಿ ರೇಸು, ಕುಸ್ತಿ, ಕಬಡ್ಡಿ, ಹಗ್ಗ ಜಗ್ಗಾಟವೆಂದರೆ ಅವನಿಗೆ ಚಿಕ್ಕವನಿಂದ ಬಲು ಇಷ್ಟ. ಅವರಿಷ್ಟದಂತೆ ನಡೆದುಕೊಂಡು ಹೋಗುವುದು ಹಿರಿಯರಾದ ನಮ್ಮ ಧರ್ಮಕ್ಕನೇ ನಮ್ಮ ಧರ್ಮ. ರೀ, ಇದೇನಿದು ಕುಸ್ತಿ ಕಬಡ್ಡಿ ಅಂತ ಮನೆ ಬಿಟ್ಟು ಈಗ ಸುತ್ತೀರಾ? ಬೇಗ ಆದಷ್ಟೇ ಬೇಗ ಸಂಪತ್ತನ್ನು ಹಾಗೂ ಮದುವೆ ಮಾಡಿ ಈ ಮನೆ ಆದಿ ಹಿಡಿಸುವುದಿಲ್ವೇ? ಏನೇ ಶಬರಿ, ನನ್ನ ಸಹೋದರರ ಬಾಳು ಬಂಗಾರವಾಗಬೇಕೆಂಬುವ ಆಸೆ ನನಗೂ ಕೂಡ ಇದೆ. 18 ವರ್ಷ ಮುಗಿದು 19ನೇ ವರ್ಷಕ್ಕೆ ಕಾಲಿಡುತ್ತಿರುವ ನನ್ನ ತಮ್ಮ ಜಮದಗ್ನಿಗೆ ಈ ಸಲದ ಸುಗ್ಗಿ ಹಬ್ಬಗಳನ್ನು ಮುಗಿಸಿಕೊಂಡು ಅವನಿಗೆ ಎಲ್ಲಾದರೂ ಒಂದು ಒಳ್ಳೆ ಮನೆತನದ ಸುಕನ್ಯವನ್ನು ತೆಗೆದು ಅವನ ಮದುವೆ ಮಾಡಿ ಮುಗಿಸಿದರೆ ಅಣ್ಣನಾದ ನನ್ನ ತಲೆ ಮೇಗಿನ ಭಾರ ಇಳುತ್ತದೆ ಕಣೆ. ಹೌದ್ರಿ ನೋಡಿ, ಸಂಪತ್ತು ಹಾಗೂ ಈ ಜಮದಗ್ನಿ ಇಬ್ರು ಮದುವೆ ವಯಸ್ಸಿ ಬರೀತಾರೆ. ಅವ್ರಿಗೆ ಒಂದೊಂದು ದಾರಿ ಹಚ್ಚಿದರೆ ನಮ್ಮ ತಲೆ ಮೇಲೆ ಬಾರದಂತಷ್ಟೇ ಆಗಿ ನಮ್ಮ ಜನ್ಮ ಕೂಡ ಸಾರ್ಥಕ ಆಗುತ್ತಾ ಇದೆ. ಆದರೆ ಶಬರಿ, ನನ್ನ ಮನದಲ್ಲಿ ಒಂದು ಸಂಶಯ ಉಂಟಾಗಿ ಕಾಡುತ್ತದೆ. ಇದೇನ್ರಿ ನಿಮ್ಮ ಮನದಲ್ಲಿ ಸಂಶಯ ಉಂಟಾಗಿ ಕಾಡ್ತಾ ಇದೆ? ಅದೇನಂತ ನನ್ನ ಮುಂದೆ ಹೇಳೋದಿಲ್ವೇ? ಏನು ಮಾತನಾಡುತ್ತಿರುವೆ ಶಬರಿ, ಏನು ಮಾತನಾಡುತ್ತಿರುವೆ? ಗಂಡ ಹೆಂಡತಿ ಅಂದರೆ ಸಂಸಾರದ 2 ಕಣ್ಣುಗಳಿದ್ದಂತೆ, ಮೇಲಾಗಿ ಆದರ್ಶ ಸತಿಪತಿಗಳಾದ ನಮ್ ಜೋಡೆತ್ತಿನ ಚಕ್ಕಡಿಯ ಗಾಲಿಗಳಿದ್ದಂತೆ. ಅದರಲ್ಲಿ ಒಂದು ಗಾಲಿ ಕಳಿಸಿದರೂ ಕೂಡ ಬಂಡೆ ಮುಂದಕ್ಕೆ ಸಾಗಲಾರದು ಶಬರಿ, ಸಾಗಲಾರದು. ಅದರಂತೆ ನಮ್ಮಿಬ್ಬರ ಭಾವನೆಗಳು ಒಂದಾದರೆ ಸಂಸಾರ ಸಸಾರ ಕಣೆ. ನನ್ನ ಮನದಲ್ಲಿ ಉಂಟಾದ ಸಂಶಯ ನಿನ್ನ ಮುಂದೆ ಹೇಳಲಾರೆ ಮತ್ತಾರ ಮುಂದೆ ಹೇಳಲಿ ಹುಚ್ಚಿ? ಮತ್ತೆ ಹೇಳಿ, ಅಷ್ಟೇಗೆ ಸಂಕೋಚ ಪಡ್ತಾ ಇದ್ದೀರಾ? ಅದೇನಂತ? ನೋಡು ಶಬರಿ, ನಮಗಂತೂ ಮದುವೆ ಆಗಿ ಇಷ್ಟು ದಿನ ಕಾಲ ಕಳೆದರೂ ಕೂಡ ಮಕ್ಕಳೇ ಆಗಲಿಲ್ಲ. ಮುಂದೆ ಇದೇ ತರ ಮಕ್ಕಳಾಗದಿದ್ದರೆ ಸೌದರ್ ಸಂಪತ್ ಮತ್ತು ಜಮದಗ್ನಿ ನಮ್ಮನಿಬ್ಬರನ್ನು ಚೆನ್ನಾಗಿ ನೋಡಿಕೊಂಡು ಜೋಪಾನ ಮಾಡೋರೆ. ಇದೇನ್ರಿ ಶಂತ ಮನಸ್ಸಲ್ಲೇ ಉಂಟು ಮಾಡಿಕೊಂಡಿದ್ದೀರಾ ನೀವು? ನೀವೇ 4 ಜನರಿಗೆ ಹೋಗಿ ನ್ಯಾಯ ಹೇಳ್ತಿರುವಾಗ ಮನದಲ್ಲಿ ಇಷ್ಟೊಂದು ಇಪ್ರೀತಿ? ಚೇ, ಮಕ್ಕಳಿಗಿಂತ ಹೆಚ್ಚಾಗಿ ತುತ್ತು ಮಾಡಿ ಉಣಿಸಿದ್ದೀರಿ. ನಮ್ಮ ಪೈಕಿ ಯಾವತ್ತು ಕೇಡು ಬಯಸೋ ನಂಬಿಕೆ ನನಗೆ ಸ್ವಾಮಿ, ನನಗಿದೆ. ಆ ನಿನ್ನ ನಂಬಿಕೆ ಸುಳ್ಳಾಗಿ ಒಂದು ವೇಳೆ ಕೇಡು ಬಗೆದರೆ ನೋಡಿ, ತನ್ನ ತಾಯಿ ಮಗುವನ್ನು 9 ತಿಂಗಳ ತನ್ನ ಗರ್ಭದಲ್ಲಿಟ್ಟುಕೊಂಡು ಸಾಕಿ ಸಲಿವಿ ದೊಡ್ಡೋಳು ಮಾಡುತ್ತಾಳೆ. ಅಷ್ಟೇ ಅಲ್ಲ, ಹೆತ್ತ ತಾಯಿ ತನ್ನ ಮಗುವಿಗೆ ಎದೆಯಲ್ಲಿ ಕುಡಿಸುವ ಹೊತ್ತಿನಲ್ಲಿ ಮುಸಬುದ್ರನ ಮಾಡಿದ್ರೆ ತನ್ನ ತಾಯಿ ತನ್ನ ತೊಡೆಯನ್ನು ಕೊದಗುತ್ತಾಳೆ. ಚೇ, ಅದರಂತೆ ಮಗಳು ಸಾಯಿಸುತ್ತಾಳೆ. ಅದರಂತೆ ನಾನು ಕೂಡ ನನ್ನ ಮೈದನಿಗೆ ತುತ್ತು ಮಾಡಿ ಉಣಿಸಿದ್ದೀನಿ. ನಮ್ಮ ರಕ್ಷಿಸೋ ಭಾರ ಅವರನ್ನ ಕೂಡಿದೆ. ಶಬರಿ, ನೀನು ನಿಜವಾಗಿ ಧರ್ಮ ದೇವತೆ ಕಣೆ, ಧರ್ಮ ದೇವತೆ. ಸ್ವಾಮಿ, ಅಷ್ಟೊಂದು ಹೊಗಳಬೇಡಿ. ಹೊಗಳು ಅಷ್ಟು ದೊಡ್ಡವಳು ನಾನಲ್ಲ ಸ್ವಾಮಿ. ಶಬರಿ, ಈಗಿನ ಕಾಲದಲ್ಲಿ ಮೊಲತಾಯಿಯಾಗಿ ಬಂದು ಮಕ್ಕಳನ್ನು ಪಿಸಾಸಿಯಂತೆ ನೋಡುತ್ತಿರುವ ಈ 21ನೇ ಶತಮಾನದ ಕಲಿಕಾಲದ ಕಲಿಯುಗದಲ್ಲಿ ಮೈದುನರನ್ನು ಮಕ್ಕಳ ತರ ಕಾಣುವ ಈ ನಿನ್ನ ಹಿರಿಮೆ ಅಮೋಘವಾದದ್ದು ಶಬರಿ, ಅಮೋಘವಾದದ್ದು. ಸ್ವಾಮಿ, ಅಷ್ಟೊಂದು ಹೊಗಳಬೇಡಿ. ಅಂದಾಗೆ ಮೈದನ ಬರೋ ಹೇಳಾಯ್ತು. ನಾನು ಒಳಗಡೆಗೆ ಊಟ ಸಿದ್ಧತೆ ಮಾಡ್ತೀನಿ. ಅವರ ಬಂದ ಮೇಲೆ ಎಲ್ಲ ಸೇರಿ ಊಟ ಮಾಡೋಣ. ಏ ಶಬರಿ, ಬಾರೇ ಇಲ್ಲಿ. ಯಾಕ್ರಿ, ಏನಾಯ್ತು? ಊಟ ಬಡಿಸುವಕ್ಕಿಂತ ಮುಂಚೆ ಈ ನಿನ್ನ ಕೆಂಪಾದ ತುಟಿಯಿಂದ ಒಂದು ಇಂಪಾದ ಗೀತೆಯನ್ನು ಹಾಡಬರದೆ ನನ್ನ ಒಲವಿನ ಚೆಲುವೆ. ಸ್ವಾಮಿ, ನಿಂತಿಕೊಳ್ಳಿ. ಇಂಪಾದ ಗೀತೆ ಹಾಡುವಾಗ ಆ ದೇವರಿಗೆ ನಮಸ್ಕಾರ ಮಾಡುತ್ತೇನೆ. ಸ್ವಾಮಿ, ಈ ಸಮಯದಲ್ಲಿ ನಿಮಗೆ ಹುಡುಗಾಟಕ್ಕಿಲ್ಲ? ಹುಡುಗಾಟವಲ್ಲ ಶಬರಿ, ಹುಡುಗಾಟವಲ್ಲ. ನಮ್ಮಿಬ್ಬರ ಒಳನಾಟದ ಹೊಡೆದಾಟ. ಸ್ವಾಮಿ, ನೀವು ಆಡ್ತಿರೋ ಮಾತು ಕೇಳ್ತಾರೆ ತುಂಬಾ ನಾಚಿಕೆ ಆಗುತ್ತಾ ಇದೆ.
ನಾಚಿಕೊಳ್ಳಲಿಕ್ಕೆ ನಾವೇನು ಹೊಸದಾಗಿ ಮದುವೆಯಾದ ಮದುಮಕ್ಕಳೇನೆ ಹುಚ್ಚಿ. ಹಾ, ಹೊರ ಹೋಗಲಿ ಈ ನಿನ್ನ ಮಧುರ ಕಂಠದಿಂದ ಒಂದು ವಿಪಾದ ಗೀತೆ. ಕಾವೇರಿಯ ನಯನಗೆ ಜೀವನ ಮುಖವ ಕಂಡಿದ್ದೆ, ತಂಗಾಳಿಯ ನಾಡೊಳಗೆ ಜೀವನ ಸ್ಪರ್ಶ ಸೋತಿದ್ದೆ, ಮೂಗುತಿ ಮುತ್ತು ಚಂದ ವಾಲ ಜುಮಕೆ ಗತ್ತು ಚಂದ, ಕಾಸಗಲ ಬತ್ತು ಚಂದ, ನಾಗ ಜಡೆ ಜುಟ್ಟು ಚಂದ. ಚಂದ ಬಾಲ ಜುಮಿಗೆ ಗತ್ತು ಚಂದ, ಕಾಸಗಲ ಗತ್ತು ಚಂದ, ನಾಗ ಜಡೆ ಜುಟ್ಟು ಚಂದ, ಎಲ್ಲ ಬಚ್ಚಿ ದುಡಿ ಚಂದ, ಒಳಗು ಬಳ್ಳಿ ನಡು ಚಂದ, ಬಾಣ ಬೆಲ್ಲ ಬೆಳ ಬಿಂಗಳ ನಾಮಗಳ ಈ ನಗೆ ಚಂದ. ಮೂಗುತಿ ಮುತ್ತು ಚಂದ ಬಾಲ ಜುಮಿಗೆ ಗತ್ತು ಚಂದ, ಕಾಸಗಲ ಗತ್ತು ಚಂದ, ನಾಗ ಜಡೆ ಜುಟ್ಟು ಚಂದ. ಚಂದ ಬರೀ ಸ್ಪರ್ಶದಿಂದ ಮಳಹನಿಯ ಇಬ್ಬನಿಯ ಚಿಟ್ಟಿ ತೀಡ ಮಗು ಚಂದ ಚಂದ್ರನನ್ನ ನೆನೆಸಿದ್ದ ಅತ್ತಿ ತೆಗೆಯುವುದು ಚಂದ ನನ್ನ ನಮ್ಮನ ಗಂಧದಲ್ಲಿ ಕಣ್ಣು ತುಂಬಿದ ಹೆಣ್ಣು ಚಂದ. ಓ ಪ್ರಿಯೆ, ಹೇಳು. ನೀನಂದ್ರೆ ತುಂಬಾ ಇಷ್ಟ. ಮೂಗುತಿ ಮತ್ತು ಚಂದ ಬಾಲಜುಮಿಗೆ ಗತ್ತು ಚಂದ ಕಾಸಗಲ ಗತ್ತು ಚಂದ ನಾಗ ಜಡೆ ಜುಟ್ಟು ಚಂದ ಸ್ವಾಮಿ ನಿಂತಿಕೊಳ್ಳಿ. ಮಾತಿನ ಬರದಲ್ಲಿ ಆ ಪ್ರಸಾದ ಕೊಡೋ ಮರ್ತಿದ್ದೆ. ಬನ್ನಿ ಪ್ರಸಾದ ಕೊಡುತ್ತೇನೆ. ಹಾಗೆ ಆಗಲಿ ಶಬರಿ.
ನಿಮ್ಮ ಕೈಯೆಲ್ಲ ಗಾಯ ಆಗುತ್ತಾ ಇದೆ, ರಕ್ತ ಬರ್ತಾ ಇದೆ. ಸಭೆ ಏನಾಯ್ತು ಅಂತ? ಶಬರಿ, ಇದೆಲ್ಲ ನಮ್ಮಂತ ಬಡವರ ರೈತರಿಗೆ ಆ ದೇವರ ಕೊಟ್ಟ ಬಹುಮಾನ, ದೈವ ತಂದ ದುರಂತ. ಸಭೆ, ನೀವೇನ್ ಹೇಳ್ತಾ ಇದ್ದೀರ? ನಾನು ಮತ್ತೆ ಸುಶೀತೆ ಹೆಣ್ಣು, ನನಗೇನೇ ಅರ್ಥ ಆಗ್ತಾ ಇಲ್ಲ. ಸಭೆ ಏನಾಯ್ತು ಅಂತ? ಗಂಡನೇ ದೇವರೆಂದು ನಿತ್ಯ ಪೂಜಿಸುತ್ತಿರುವ ಹೆಣ್ಣು ಬಾಲೆ ನೀನು. ನಿನ್ನ ಮುಂದೆ ನಿಜ ಸಂಗತಿ ಹೇಳದೆ ಮತ್ತಾರು ಮುಂದೆ ಹೇಳಲಿ ಹುಚ್ಚಿ? ನಮ್ಮ ಮೇಲಿನ ದ್ವೇಷಕ್ಕಾಗಿ ನಮ್ಮೂರಿನ ಹಿರಿಯ ದೇಸಾಯಿ ಗೌಡ ತಮ್ಮ ಆಳುಗಳನ್ನು ಕಳಿಸಿ ಊರ ಮುಂದೆ ತುಂಬಿ ನಿಂತಿರುವ 1 ಎಕರೆ ವರಲಕ್ಷ್ಮಿಯ ಹತ್ಯೆ ಬೆಳೆ ಹರಿಗೆ ನಾಶ ಮಾಡಿಬಿಟ್ಟ ಸಬರಿ, ನಾಶ ಮಾಡಿ. ಶಿವ ಶಿವ, ಇದೇನಪ್ಪ ಶೆತ್ತಾಗ್ನ ಪರೀಕ್ಷೆ ಕಾಡ್ತೀವಿ ನಮ್ಮ ರೈತರ ಪಾಲಿಗೆ? ಯಾಕೆ ನಾವೇನು ತಪ್ಪು ಮಾಡ್ತಾ ಇರ್ತಿ ಕಾಡ್ತಿದ್ದೀವಾ, ಇರ್ತಿ ಕಾಡ್ತೀವಿ ನೀನು? ಸುರಿಸದಿರು ಸಬರಿ ನಿನ್ನ ಕಣ್ಣೀರ ಸಾಗರವನ್ನು. ನಮ್ಮಂತ ಬಡವರ ಕಣ್ಣೀರಿಗೆ ಕರಗಿ ಸಣ್ಣಾಗದು ನಿನ್ನ ಕಲ್ಲು ದೇವರು. ಆ ಶ್ರೀಮಂತರ ಸುರಿಸುವ ಹಣದ ರಾಶಿಗೆ ಸಾಗಿ ಶರಣಾಗುತ್ತಾನೆ ನಿನ್ನ ಕಲ್ಲು ದೇವರು. ದೊಡ್ಡ ಸಭೆ, ಆ ದೇಶ ಮೇಳ ಅನ್ನೋದಕ್ಕೆ ಆ ದೇವರಿಗೆ ಅಂದ್ರೆ ಏನು ಪ್ರಯೋಜನ? ನೀವು ಸ್ವಲ್ಪ ಸಮಾಧಾನ ಮಾಡಿಕೊ ಸಭೆ, ಸಮಾಧಾನ ಮಾಡಿಕೊಳ್ಳಿ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಸಬರಿ, ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಈ ಸಲ ಬರುವ ವರಲಕ್ಷ್ಮಿಯ ಹತ್ಯೆಯ ಬೆಳೆಯಲ್ಲಿ ನನ್ನ ತಮ್ಮ ಜಮದಗ್ನಿಗೆ ಮದುವೆ ಮಾಡಬೇಕೆಂದು ನಿಶ್ಚಯಿಸಿದ್ದೆ. ಇನ್ನೊಬ್ಬ ತಮ್ಮನಾದ ಸಂಪತ್ತನನ್ನು ಓದ ಮುಗಿದ ಮೇಲೆ ಅವನಿಗೆ ಎಲ್ಲಾದರೂ ಒಂದು ಒಳ್ಳೆ ನೌಕರಿ ಹಚ್ಚಬೇಕೆಂದು ಅಪಾರವಾದ ನಂಬಿಕೆ ಇಟ್ಟುಕೊಂಡಿದ್ದ ಶಬರಿ, ನಿನ್ನ ಗಂಡ ಸತ್ಯವಂತನ ಕನಸು ಒಡೆದು ನುಚ್ಚು ನೂರಾಗಿ ಹೋಯ್ತು ಶಬರಿ, ಒಡೆದು ನುಚ್ಚು ನೂರಾಗಿ ಹೋಯ್ತು. ಹೋಗ್ಲಿ ಬಿಡಿ. ಅಂದಾಗೆ ಮೈದೊಬ್ಬರ ವೇಳಾಯ್ತು, ನಾನು ಒಳಗಡೆ ಹೋಗಿ ಊಟ ಸಿದ್ಧತೆ ಮಾಡ್ತೀನಿ. ಅವರ ಬಂದ ನಂತರ ಎಲ್ಲ ಸರಿ ಊಟ ಮಾಡೋಣ. ಶಬರಿ, ನನ್ನದೊಂದು ಮಾತು ನಡೆಸಿಕೊಡುತ್ತೀಯಾ? ಹೇಳಿ ಸಭೆ, ಒಂದೇಕೆ 10 ಮಾತು ನಡೆಸಿಕೊಡ್ತೀನಿ, ಅದೇನಂತೆ ಕೇಳಿ. ಶಬರಿ, ಊರ ಮುಂದೆ ತುಂಬಿ ನಿಂತಿರುವ 1 ಎಕರೆ ವರಲಕ್ಷ್ಮಿಯ ಹತ್ಯೆ ಬೆಳೆ ಹರಿಗಿದ ವಿಷಯ ಮತ್ತು ನನ್ನ ಕೈ ಸುಟ್ಟ ವಿಷಯ, ಜೋಡಿ ಹುಲಿಗಳಂತಿರುವ ನನ್ನ ತಮ್ಮಂದಿರ ಮುಂದೆ ನಿಜ ಸಂಗತಿ ನುಡಿಯದಿರು ಶಬರಿ, ನುಡಿಯದಿರು. ಆಯ್ತು ಸಭೆ, ನಿಮ್ಮ ಆಜ್ಞತೆ ಈ ವಿಷಯ ನಾನು ಯಾರ ಮುಂದೆ ಹೇಳೋದಿಲ್ಲ. ಆಯ್ತೆ? ಅಣ್ಣ ಅತ್ತಿಗೆ. ಬಾ ಸಹೋದರ, ಈಗ ತಾನೇ ಬಂದೇನಪ್ಪ. ಹೌದಣ್ಣ, ಈಗ ತಾನೇ ಬಂದೆ. ವೈದ್ಯ, ನಿನ್ನ ಪರೀಕ್ಷೆ ಚೆನ್ನಾಗೈತೆ ತಾನೇ? ಪರೀಕ್ಷೆ ಚೆನ್ನಾಗಿದೆ ಅತ್ತಿಗೆ, ರಿಸಲ್ಟ್ ಕೂಡ ಬಂದಿದೆ. ಹಾ ಸಹೋದರ, ಈ ಸಲದ ನಿನ್ನ ರಿಸಲ್ಟ್ ಏನಾಯ್ತಪ್ಪ? ದೇವತಾ ಪುರುಷನಂತ ನಿನ್ನಂತ ಅನ್ನ, ಧರ್ಮ ದೇವತೆ ಅಂತ ನಿನ್ನ ಅತ್ತಿಗೆ, ನಿಮ್ಮಿಬ್ಬರ ಶ್ರಮದಿಂದ ಕಳೆದ ವರ್ಷದ ಹಾಗೆ ಈ ವರ್ಷವು ಧಾರವಾಡ ಯೂನಿವರ್ಸಿಟಿಗೆ ಪ್ರಥಮ ಸ್ಥಾನ ಪಡೆದು TCH ಮುಗಿಸಿ ಶಿಕ್ಷಕನಾಗುವ ಎಲ್ಲ ಅರ್ಹತೆಯನ್ನು ಪಡೆದು ಶಿವಪಾರ್ವತಿ ಅಂತಿರುವ ನಿಮ್ಮಿಬ್ಬರ ಮುಂದೆ ಬಂದು ನಿಂತಿರುವೆ. ಆಶೀರ್ವಾದಿಸಣ್ಣ. ಎದ್ದೇಳು ಸಹೋದರ, ಎದ್ದೇಳು. ಬಡ ಕುಟುಂಬದಲ್ಲಿ ಹುಟ್ಟಿದ ಕುವರ ನೀನಾದರೂ ಕೂಡ ಕುಬೇರನಾಗುವ ಕಾಲ ಬಂದಾಯ್ತು. ಕುಬೇರನಾಗಬೇಕೆಂಬ ದುರಾಲೋಚನೆ ನನಗಿಲ್ಲ ಅಣ್ಣ. ಕೂಲಿ ನಾಡಿ ಮಾಡಿ ಬದುಕುತ್ತಿರುವ ನನ್ನಂತ 4 ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಹೇಳಿ ಅವರ ಆಶೀರ್ವಾದದ ಆರೈಕೆಯೇ ನನಗೆ ಸಿರಿ ಸಂಪತ್ತು. ಕ್ಷೇತ್ರ ವೈದ್ಯ, ಎದ್ದೇಳು. ನೋಡು, ನೀನನ್ನು ಓದಿಸಿದಕ್ಕೂ ನಮ್ಮ ಜನ್ಮ ಸಾರ್ಥಕವಾಯ್ತಪ್ಪ, ಸಾರ್ಥಕವಾಯ್ತು. ಇರಲಿ ಅತ್ತಿಗೆ, ಇಂದೇಕೋ ಅಣ್ಣನ ಮುಖ ಕಂದಿ ಕಂಪಾಗಿದೆ. ಯಾಕಣ್ಣ, ಮೈಯಲ್ಲಿ ಹುಷಾರಿಲ್ಲವೇ? ಹಾಗೇನಿಲ್ಲ ಸಹೋದರ, ಬಿಸಿಲಿನಲ್ಲಿ ಹೊಲದಲ್ಲಿ ಕೆಲಸ ಮಾಡಿ ಈಗ ತಾನೇ ಬಂದೆ, ಅದಕ್ಕೆ ಸ್ವಲ್ಪ ಮುಖ ಸಪ್ಪಾಗಿದೆಯಪ್ಪ. ಈಗೋ ಹಾಗಾದರೆ ಸೇಡಿಗಾಗಿ ಸಿಡಿದೆದ್ದ ಶಿವನಾಗ, ಎಲ್ಲಿ ಒಕ್ಕ ಪುಣ್ಯವನು, ಜನ ಮೆಚ್ಚಿದ ಮಗ,
ಜಮ ಹಚ್ಚಿದ ಕುಂಕುಮ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ ಕವಕಿರಣ ಹಂಪಿವಳಿ ಬಸವಕುಮಾರ ಸೃಷ್ಟಿಸಿದ 11ನೇ ಅವತಾರದ ಕಣ್ಣುಗಳಿ ಪುಂಡ ಈ ನಾಟಕದ ನಾಯಕ ನನ್ನ ಜಮದಗ್ನಿಯಲ್ಲಿ ಅಗ್ನಿ ಜಮದಗ್ನಿ ಮೈದ್ರ ನಂತರ ಕೂಗದೆ ಎತ್ತಿ ಮಂಡನೆ ಮಾಡದಂತೆ ಬಂದೇ ಬಿಟ್ಟ ನನ್ನ ಮೈದ್ರ. ಅಣ್ಣ ಅತ್ತಿಗೆ ಬಾ ಮೈದ್ರ ಈಗ ಬಂದಿಯಾ? ಹೌದತ್ತಿಗೆ ಈಗ ತಾನೇ ಬಂದೆ. ಓಹೋ ಸಹೋದರ ಸಂಪತ್, ನೀನು ಯಾವಾಗ ಬಂದ್ಯಪ್ಪ? ಬಂದು ಕೆಲವೇ ಗಂಟೆಗಳಾಯ್ತಲ್ಲ. ಸಹೋದರ ಜಮದಗ್ನಿ, ನೀನು ಜೋಡೆತ್ತಿನ ಚಕ್ಕರೆಯ ರೇಸಿಗೆ ಹೋದ ವಿಷಯ ಏನಾಯ್ತಪ್ಪ? ಅಣ್ಣ ಹೋದ ಕೆಲಸ ಮಾಡದೆ ಸೋತು ಹಿಂತಿರುಗಿ ಬರುವುದು ಈ ನಿನ್ನ ತಮ್ಮ ವೀರ ಕೇಸರಿಯಾದ ಜಮದಗ್ನಿ ಜಾಯಮಾನದಲ್ಲಿ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಅಂದರೆ ನೀನು ಚಕಡಿ ರೇಸಿನಲ್ಲಿ ಗೆದ್ದು ಜಯಶಾಲಿಯಾಗಿ ಬಂದಿರುವೆಯಾ? ಸಹೋದರ, ನಾನು ಈ ಚಕಡಿ ಸ್ಪರ್ಧೆಯಲ್ಲಿ ಜಯಶಾಲಿಯಾಗಿ ಬರೋದ್ರೊಳಗೆ ಸಂದೇಹವಿಲ್ಲ ಸಹೋದರ, ಸಂದೇಹ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ನನ್ನಪ್ಪ ಬಸವೇಶ್ವರನ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಜೋಡಿ ಎತ್ತಿನ ಚಕಡಿ ಸ್ಪರ್ಧೆಯಲ್ಲಿ ನಾ ಮೇಷಿಸಿದ ರಾಮ ಲಕ್ಷ್ಮಣ ಎಂಬ ಎತ್ತುಗಳು ಸತ್ತು 10 ಅಳಿಗೆ ವರ್ಷನೆನಿಸಿಕೊಂಡಿರುವ ಆ ದೇಸಾಯಿಗಳ ಎತ್ತುಗಳನ್ನು ಸೋಲಿಸಿ ಕಡೆ ಕಿತ್ತು ತಂದಿವೆ ಸಹೋದರ, ಕಡೆ ಕಿತ್ತು ತಂದಿವೆ. ಅತ್ತಿಗೆಮ್ಮ ನನಗೆ ಆಶೀರ್ವದಿಸಿ. ಶೆತ್ತರೆ ಮೈತ್ರ, ನೀನು ಒಟ್ಟಿನಲ್ಲಿ ಗೆಲುವಿನ ಸರ್ದಾರಾಗಬೇಕಿರದೆ ನಿನ್ನ ಅತ್ತಿಗೆ ಆಸೆ. ಅತ್ತಿಗೆಮ್ಮ, ಈ ನಿಮ್ಮ ಆಶಾಗೋಪುರದ ಕನಸನ್ನು ನನಸನ್ನಾಗಿ ಮಾಡುತ್ತಾನೆ ಈ ನಿನ್ನ ಮೈದುನ ಜಮದಗ್ನಿ. ಒಂದು ವೇಳೆ ಅದಕ್ಕೆ ಯಾವ ಬಂಡನಾದರೂ ಅಡ್ಡ ಬಂದರೆ ಅವನನ್ನು ಕಣ್ಣು ಕತ್ತರಿಸಿ ಶಿವಲೋಕಕ್ಕೆ ಕಳಿಸುತ್ತಾನೆ ಈ ಮೈದುನ ಜಮದಗ್ನಿ. ಜಮದಗ್ನಿ, ಒಂದು ವೇಳೆ ಯಾವನಾದರೂ ನಮಗೆ ಕೆಟ್ಟ ನುಡಿಗಳನ್ನು ಆಡಿದರೆ? ಸಹೋದರ, ಏನು ಮಾತನಾಡ್ತಿರುವೆ ನೀನು? ಸಮರಕ್ಕೆ ಸಿದ್ಧನಾಗಿ ನಿಂತ ಈ ನನ್ನನಿಗೆ ಪ್ರಾಣದ ಭಯವಿಲ್ಲ. ಒಂದು ವೇಳೆ ಯಾವ ಬಂಧನಾದರೂ ಈ ನನ್ನ ಮನೆ ಕಡೆ ಕೈ ಮಾಡಿ ತೋರಿಸಿದ್ದೆ ನಿಜವಾದರೆ ಅವನ ಕಣ್ಣು ಕಿತ್ತು ಕೋಳಿಗೆ ಹಾಕುತ್ತೇನೆ. ನಮಗೆ ಕೆಟ್ಟ ನುಡಿಗಳನ್ನಾಡಿದ ಕೊಂಡಿ ಸುರಲೋಕದ ಸೂರನಾಗಿದ್ದರು ಅವನ ನಾಲಿಗೆಯನ್ನು ತರಸಿ 10 ಕಾಗೆ ನರಿ ನಾಯಿಗಳಿಗೆ ಹಾಕಿ ಈ ಜಗತ್ತಲ್ಲಿ ಗಂಡುಗಳು ಎಂದು ಮೆರೆಯುತ್ತಿರುವ ಆ ಸಕ್ಕಿನ ಶ್ರೀಮಂತರ ಪಾಲಿಗೆ ಕರಿಕಾಳಿಂಗ ಸರ್ಪನಾಡಾಗದಿದ್ದರೆ ನನ್ನ ಹೆಸರ ಪುಂಡ ಪುರುಷರ ಗಂಡ ಜಮದಗ್ನಿ. ಸಹೋದರ ಜಮದಗ್ನಿ, ಒಂದು ವೇಳೆ ನಮ್ಮ ಮೂವರ ಒಗ್ಗಟ್ಟ
ಕಣ್ಣನ್ನು ಮುರಿದು ನಮ್ಮ ಮನೆ ಮಸನ ಮಾಡಬೇಕೆಂದು ಪಣ ತೊಟ್ಟು ನಿಂತಿರುವ ದೇಸಾಯಿ ಗೌಡನ ಕಪಿ ಮುಷ್ಟಿಯಲ್ಲಿ ಸಿಕ್ಕು ಎಲ್ಲಿ ನಮ್ಮ ಸುಂದರವಾದ ಸಂಸಾರ ಒಡೆದು ನುಚ್ಚು ನೂರಾಗುತ್ತದೆ ಎಂದು ಈ ನಿನ್ನ ಅಣ್ಣನ ಮನ ಕೊರಗುತ್ತದೆ ಅಪ್ಪ, ಈ ನಿನ್ನ ಅಣ್ಣನ ಮನ ಕೊರಗುತ್ತದೆ. ಅಣ್ಣ, ಆ ಬಂಡ ದೇಸಾಯಿಗೌಡನಿಗೆ ಎದರಿ ಕೊರಗದಿರೋ ಕೊರಗಿ ನೀ ಸಣ್ಣಾಗದಿರೋ ಜೋಡು ಹುಲಿಗಳಂತಿರುವ ಈ ನಿನ್ನ ತಮ್ಮಂದಿರೋ ಇನ್ನೂ ಈ ಭೂಮಿ ಮೇಲೆ ಬದುಕಿರುವಾಗ ನಿನಗೆ ನಿನಗೆ ಒಂದು ಕೂದಲು ಕೊಂಕಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಬಂಡಾಯ ಎಬ್ಬಿಸಿದ ದೇಸಾಯಿಗೌಡನ ಬುಡ ನೋಡಿ ಕಳೆದು ಗೌಡರ ಗದ್ದಲದಲ್ಲಿ ಗೆದ್ದ ಗೆಲುವಿನ ಸರ್ದಾರ ನಾನಾಗುವೆ. ಈ ಸಮಾಜದಲ್ಲಿ ಜಮದಗ್ನಿ, ದೇವರ ಆಟ ಬಲ್ಲವರ್ಯಾರು. ಒಂದು ವೇಳೆ ನಮ್ಮ ಮನೆಯ ಮಹಾಲಕ್ಷ್ಮಿಯಾದ ಈ ನನ್ನ ಅತ್ತಿಗೆಗೆ ಸಾಧ್ವಿ ಸತ್ವ ಪರೀಕ್ಷೆ ಎದುರಾಗುವ ಸಂಗತಿ ಬಂದರೆ ಸಂಪತ್ ಇವಳು ಅಂತಿಂತ ಅತ್ತಿಗೆ ಅಲ್ಲ. ಸಂಪತ್ ಇವಳು ಅತ್ಯಂತ ಅತ್ತಿಗೆ ಅಲ್ಲ, ಸತ್ತ ಗಂಡನನ್ನೇ ಮರಳಿ ಪಡೆದ ಸತಿ ಸಾವಿತ್ರಿ. ರೆಡ್ಡಿ ಕುಲ ನಿವಾರಣೆಯಾದ ಹೇಮರೆಡ್ಡಿ ಮಲ್ಲಮ್ಮ ಎತ್ತ ಮಗನನ್ನೇ ತುಂಡು ತುಂಡಾಗಿ ಕತ್ತರಿಸಿದರು. ತನ್ನ ಶೀಲವನ್ನು ಕಳೆದುಕೊಳ್ಳದ ಕಡ್ಲಿ ಮಟ್ಟಿ ಕಾಶಿಬಾಯಿ ಅಂತ ಸತಿ ಸಾವಿತ್ರಿ ಈ ನನ್ನ ಅತ್ತಿಗೆ ಒಂದು ವೇಳೆ ಈ ನನ್ನ ಮಹಾಲಕ್ಷ್ಮಿಗೆ ಸಾಧ್ವಿಯ ಸತ್ವ ಪರೀಕ್ಷೆ ನಡೆದಿದ್ದ ನಿಜವಾದರೆ ಸರ್ಪಗಿರಿಯ ಸರ್ಪ ಸಾಗರದಲ್ಲಿ ಸಾಗೆ ಸರ್ಪದ ಹೊತ್ತಿನಲ್ಲಿ ಕೈ ಇಟ್ಟ ಮುತ್ತೈದಾಗಿ ಬರುತ್ತಾಳೆ ಈ ನನ್ನ ಅತ್ತಿಗೆ. ನನ್ನ ಮೇಲಿರುವ ನಂಬಿಕೆ, ಈ ಪ್ರೀತಿ ವಿಶ್ವಾಸ ಸದಾ ಉಳಿಸಿಕೊಳ್ತೇನೆ. ನಡಿಯರಿ ಹೊತ್ತಾಯ್ತು, ಊಟ ಮಾಡಿರಂತೆ. ಅತ್ತಿಗೆಮ್ಮ, ಅಣ್ಣ ತಮ್ಮಂದಿರರು ಸೇರಿರುವ ಸಂತೋಷದ ಸಮಯದಲ್ಲಿ ಈ ನನ್ನಪ್ಪ ಬಸವೇಶ್ವರನ ಜಾತ್ರೆಯಲ್ಲಿ ನಾ ಜಯಿಸಿ ಬಂದ ಬಹುಮಾನವನ್ನು ಅಣ್ಣನಿಗೆ ಕೊಡುವುದನ್ನು ಮರೆತು ಬಿಟ್ಟೆ. ಅಣ್ಣ, ತೆಗೆದುಕೋ ಬಹುಮಾನವನ್ನು, ಈ ಸಲದ 10,000 ರೂಪಾಯಿಯನ್ನು. ಕೈಯಲ್ಲಿ ಬೇಡ ಸಹೋದರ, ನನ್ನ ಕೈಯಲ್ಲಿ ಬೇಡ. ಅಲ್ಲೇ ದೇವರ ಫೋಟೋದ ಹತ್ತಿರ ಇಟ್ಟು ಬಿಡು. ಯಾಕಣ್ಣ ಯಾಕೆ? ಈ ನಿನ್ನ ತಮ್ಮ ಜಮದಗ್ನಿ ಜೋಡು ಎತ್ತಿನ ಚಕಡಿ ಸ್ಪರ್ಧೆಯಲ್ಲಿ ಜಯಿಸಿ ಬಂದಿರೋದು ನಿನಗೆ ಸಂತೋಷವಿಲ್ಲವೇ? ಸಂತೋಷವಿದೆ ಸಹೋದರ, ತುಂಬಾ ಸಂತೋಷವಿದೆ. ಸಂತೋಷವಿಲ್ಲ ಎಂದು ಯಾವ ಬಾಯಿಂದ ಹೇಳಲಪ್ಪ, ಯಾವ ಬಾಯಿಂದ ಹೇಳಲಿ? ಆದರೆ ಎನ್ನುವ ನಿಟ್ಟುಸಿರಿನ ಮಾತೇ ಕಣ್ಣ. ನನ್ನ ಜಮದಗ್ನಿ ತಂದ ಬಹುಮಾನವನ್ನು ತೆಗೆದುಕೋ. ಯಾವ ಕೈಯಿಂದ ತೆಗೆದುಕೊಳ್ಳಲಿ ಸಂಪತ್? ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಯಾಕಣ್ಣ, ಏನಾಯ್ತು? ಸಂಪತ್, ಇಂದು ಹೊಲದಲ್ಲಿ ಆ ದೇಸಾಯಿ ಗೌಡ ಹೇಳಣ್ಣ ಹೇಳು. ಇಂದು ಹೊಲದಲ್ಲಿ ಆ ಬಂಡ ದೇಸಾಯಿಗೌಡ ನಿನ್ನ ತಲೆ ಕಡಿಯುತ್ತೇನೆಂದು ಬಗಳಿದ್ದಾನೆ. ಇಲ್ಲ ನಿನ್ನ ಶಿರ ಹರಿದು ರಕ್ತ ಕುಡಿಯುತ್ತೇನೆಂದು ಬಗಳಿದ್ದಾನೆ. ಹೇಳಣ್ಣ ಹೇಳು, ಏನಾಯ್ತಂದು? ನೋಡಣ್ಣ, ಈ ವಿಷಯದಲ್ಲಿ ನೀನು ಮೌನವಾಗಿ ನಿಲ್ಲಬೇಡ. ಈ ವಿಷಯದಲ್ಲಿ ಅತ್ತಿಗೆಮ್ಮ, ನೀವಾದರೂ ಹೇಳಿ ನಡೆದ ನಿಜ ಸಂಗತಿಯನ್ನು. ಅದು ನುಡಿಯದಿರು ಶಬರಿ, ನನ್ನ ತಮ್ಮಂದಿರ ಮುಂದೆ ನಿಜ ಸಂಗತಿಯನ್ನು. ಅತ್ತಿಗೆ, ನೀವಾದರೂ ಹೇಳಿ ಏನಾಯ್ತೆಂದು.
ಅತ್ತಿಗೆ ನೀವಿದೀಗ ನಡೆದ ನಿಜ ಸಂಗತಿಯನ್ನು ನುಡಿಯದಿದ್ದರೆ ನೀವು ಪ್ರತಿದಿನ ಪೂಜಿಸುತ್ತಿರುವ ಈ ನನ್ನ ತಂದೆ ಬಸವೇಶ್ವರನ ಮೇಲೆ ಆಡಿತು. ಹೇಳು ಅತ್ತಿಗೆ, ಏನಾಯ್ತೆಂದು ನೀನಾದರೂ ಹೇಳು. ಹೇಳುತ್ತೀನಪ್ಪ. ಆ ದೇಸೇಗೌಡ ನಮ್ಮ ಊರು ಮುಂದಿನ 1 ಎಕರೆ ಲಕ್ಷ್ಮಿ ಹೊಲವನ್ನು ತಮ್ಮ ಆಳುಗಳಿಂದ ನಾಶ ಮಾಡಿದ್ದಾನೆ. ಅಷ್ಟೇ ಇಲ್ಲ ಬೈದ್ರ, ನಿಮ್ಮ ಅಣ್ಣ ತಡೆಯಲು ಹೋದರೆ ತಮ್ಮ ಟ್ರ್ಯಾಕ್ಟರ್ ಸಲಸೆ ಪೈಪಿಗೆ ಕೈನ ಸುಟ್ಟು ಹಾಕಿದ್ದೇನೆ ಆ ಪಾಪಿ. ನಾನಿಲ್ಲದ ಸಮಯ ಸಾಧಿಸಿ ನನ್ನ ವರಲಕ್ಷ್ಮಿ ಬೆಳೆಯನ್ನು ನಾಶ ಮಾಡಿರುವ ಯಾ ಕೆಟ್ಟ ಸೂಳೆ ಮಗನೇ. ಅಣ್ಣ, ಈಗಲೇ ಹೋಗಿ ಆ ಬಂಡ ದೇಸಾಯಿಗೌಡನ ಶಿರ ಹರಿದು ರಕ್ತ ಸಾಗರದಲ್ಲಿ ಸಾಗಿಸಿ ಬರುತ್ತೇನೆ. ನಿಲ್ಲು ಸಹೋದರ, ನಿಲ್ಲು. ಮುಂದೆ ಕಾಲ ಬಂದಾಗ ನೋಡಿದ್ರಾಯ್ತು, ಸ್ವಲ್ಪ ಸಮಾಧಾನ ತಂದಿಕೋ. ಹೇಗೆ ಸಮಾಧಾನ ತಂದುಕೊಳ್ಳಲಿ ಅಣ್ಣ, ಹೇಗೆ ಸಮಾಧಾನ ತಂದುಕೊಳ್ಳಲಿ? ಆ ಬಂಡ ದೇಸಾಯಿಗೌಡನ ದರ್ಪ ಅಡಿಗೆ ದಪನ ಮಾಡಿ ದರ್ಪ ಮೆಟ್ಟಿದರೆ ನಾನಾಗಿ ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಆ ನನ್ನ ಸೇಡಿನ ಕೆಂಡವನ್ನು ನಂದಿಸಿಕೊಳ್ಳುವೆ. ಬಿಟ್ಟು ಬಿಡ ನಾಯಿ, ನಿನ್ನ ತಮ್ಮ ಜಮದಗ್ನಿಯನ್ನು ತಡೆಯಬೇಡ. ಬೈದ್ರ, ಸಿಟ್ಟು ಕೊಟ್ಟಿತ್ತು, ಶಾಂತಿನ ದಾರಿ ಹಿಡಿಯಬೇಕು. ನೋಡು, ನಿನ್ನ ಮಾತನ್ನ ಛಲ ಸಾರಿಸಿದಾದ್ರೆ ನನಗೆ ನಿನ್ನ ಮಾತಿನ ಭಯ ಅನ್ಸುತ್ತಾ ಇದೆ ಮೈದ್ರ. ಯಾಕತ್ತಿಗೆ? ಯಾಕೆ ಹಿಂಡು ಕುರಿ ಹಾಲು ಕೊಡೆದ ಕಣ್ಣುಗಲಿ ವೀರ ಪುಂಡ ಪ್ರಚಂಡನಾದ ಈ ನಿನ್ನ ಮೈದುನ ಜಮದಗ್ನಿ ಇರುವಾಗ ನಿನಗೇಕೆ ಭಯ? ಭಯದ ಭೀತಿಯನ್ನು ಅರೆದು ಬಗೆದು ತರುವೆ ಬಂಡ ದೇಸಾಯಿಗೌಡನ ಶಿರವನ್ನು ಈ ನನ್ನ ಗಂಡುಗೊಡಲಿಯಿಂದ. ಸಹೋದರ ಜಮದಗ್ನಿ, ಆ ದೇಸಾಯಿಗೌಡನೊಬ್ಬ ಸಾಕಷ್ಟು ಹಣವಿದ್ದ ಹಣವಂತ, ಮೇಲಾಗಿ ದುಷ್ಟವಂತ. ಅವನನ್ನು ಎದುರು ಹಾಕಿಕೊಳ್ಳೋದು ಬಡವರಾದ ನಮಗೆ ಸರಿಯಲ್ಲಪ್ಪ. ಯಾಕಣ್ಣ, ಯಾಕೆ ಈ ನಿನ್ನ ತಮ್ಮ ಜಮದಗ್ನಿ ಮೇಲೆ ಇನ್ನೂ ಅನುಮಾನವೇ? ಆ ಬಂಡ ದೇಸಾಯಿಗೌಡನ ಬಳೆ ಹಣವಿದ್ದರೆ ಅವನನ್ನು ಹರಿದು ಹದ್ದಿಗೆ ಹಾಕುವಷ್ಟ ಶಕ್ತಿ ಈ ನಿನ್ನ ತಮ್ಮ ಜಮದಗ್ನಿಯ ತೋಳಿನಲ್ಲಿದೆ. ಅಷ್ಟೇ ಅಲ್ಲ, ಅವನು ದುಷ್ಟನಾದರೆ ನಾನು ದುಷ್ಟರ ಸಂಹಾರ, ಶಿಷ್ಟರ ಪರಿಪಾಲಕ, ದುಷ್ಟರಿಗೆ ಮಹಾದುಷ್ಟನಾಗಿ ಕಿರಾತಕನಾಗಿ ಕಡಿದು ತರುವೆ ಆ ಬಂಡ ದೇಸಾಯಿಗೌಡನ ರುಂಡವನ್ನು. ಬೈದ್ರ, ನಮ್ಮ ಮಾತೆ ಕೇಳಪ್ಪ. ನೋಡು, ನಮ್ಮ ಮಾತು ಕೇಳದೆ ನಿನ್ನ ಮಾತಿನ ಜನ ಸಾಸಿದಾದ್ರೆ ನಿನ್ನ ಅತ್ತಿಗೆ ಮೇಲೆ ಆಣೆಯಾಗಿದೆ ನಿನಗೆ. ಅತ್ತಿಗೆಮ್ಮ ಕರುಣೆ ಎಂಬ ಕರುಳಿನ ಬಳ್ಳಿಯನ್ನು ಸುತ್ತಿ ಕಟ್ಟಿ ಹಾಕಿ ಈ ನಿನ್ನ ಮೈದುನ ಜಮದಗ್ನಿಯನ್ನು ರಣ ಏಡಿಯನ್ನಾಗಿ ಮಾಡಬೇಡ ಅತ್ತಿಗೆಮ್ಮ, ರಣ ಏಡಿಯನ್ನಾಗಿ ಮಾಡಬೇಡ. ಸಹೋದರ ಜಮದಗ್ನಿ, ಇಂದು ನಿಮ್ಮ ಅಣ್ಣ ಅತ್ತಿಗೆರ ಮದುವೆಯಾಗಿ 8ನೇ ವರ್ಷ ಮುಗಿದು 9ನೇ ವರ್ಷಕ್ಕೆ ಕಾಲಿಡುವ ದಿನ. ನಿಮ್ಮ ಅತ್ತಿಗೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿದ್ದಾಳೆ. ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ಅಣ್ಣ ಅತ್ತಿಗೆ, ನಿಮ್ಮಿಬ್ಬರ ಮದುವೆಯಾಗಿ ಇಂದು 9ನೇ ವರ್ಷಕ್ಕೆ ಕಾಲಿಡುತ್ತಿರುವಿರಿ. ಈ ಸುಮದ ಶಳಿಗೆಯನ್ನು ಎಲ್ಲರೂ ಸೇರಿ ಕುಣಿದು ಆಚರಿಸೋಣ. ಆ ದೇಸಾಯಿಗಳನ್ನು ನಂತರ ವಿಚಾರಿಸಿದರಾಯ್ತು. ಓಹೋ, ಇದೇ ಸಂತೋಷದ ಸಮಯದಲ್ಲಿ ಆ ನನ್ನಪ್ಪ ಬಸವೇಶ್ವರನ ಜಾತ್ರೆಯಂತೆ ನಾವು ಕೂಡ ನಮ್ಮ ಮನೆಯಲ್ಲಿ ಆಡಿ ನಲಿಯೋಣ ಬನ್ನಿ.
ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯವರೇ ಧರೆಯಲಿ ನಗುವಿನ ದೊರೆಯಂತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೂ ಜೇನಿಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯವರೇ ಧರೆಯಲು ನಗುವಿನ ದೊರೆಯಂತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೂ ಜೇನಿಲ್ಲ ಹಸುವಿನ ಹಾನಿ ನಮಗಿಲ್ಲ ಹಸುವಿನ ಹಾನಿ ನಮಗಿಲ್ಲ ಇದು ಈ ನಿಯಮ ಪಾಲಿಸದಿದ್ದರೆ ಈ ಚಂದವೋ ಈ ಚಂದವೋ ಒಂದಾಗಿದ್ದರೆ ಎಲ್ಲ ಜಾಗ ಇಲ್ಲ ಕಷ್ಟ ನಷ್ಟ ಎಲ್ಲ ಹಾಲು ಸಕ್ಕರೆ ಬೆಲ್ಲ ಏನೇ ಬರಲಿ ನೀ ನಗು ನಗು ಏನೇ ಇರಲಿ ದೊಡ್ಡ ಮಗು ಮಗು ತುಂತುರು ತುಂತುರು ನಮ್ಮ ಮನೆ ತುಂತುರು ನಮ್ಮ ಮನೆ ಏನೇ ಬರಲಿ ನೀ ನಗು ನಗು ಒಂದಾಗಿದ್ದರೆ ಎಲ್ಲ ಜಾಗ ಇಲ್ಲ ಕಷ್ಟ ನಷ್ಟ ಎಲ್ಲ ಹಾಲು ಸಕ್ಕರೆ ಬೆಲ್ಲ ಏನೇ ಬರಲಿ ನೀ ನಗು ನಗು ಏನೇ ಇರಲಿ ದೊಡ್ಡ ಮಗು ಮಗು ತುಂತುರು ತುಂತುರು ನಮ್ಮ ಮನೆ ತುಂತುರು ನಮ್ಮ ಮನೆ ಏನೇ ಬರಲಿ ನೀ ನಗು ನಗು ಏನಿನ ಗೂಡು ನಾವೆಲ್ಲ ಬೇರೆ ಯಾರಿಗೇನಿಲ್ಲ ಒಳಗಡೆ ಎಲ್ಲ ಸೇರಿ ಊಟ ಮಾಡೋಣ. ನಡಿ ಅತ್ತಿಗೆಮ್ಮ. ಬಾ ಮೈದನ.
ಸೇಡಿಗೆ ಸೇಡು ಮೊಯ್ಯಿಗೆ ಮುಯ್ಯ 18 ವರ್ಷಗಳ ಹಿಂದೆ ನನ್ನ ಎತ್ತ ತಾಯಿ ತಂದೆಗಳು ಕೊಂದ ಆ ಗೌಡನಿಗೆ ಮನಸ್ಸದರ ಕಟ್ಟೆ ನನ್ನ ಸೇಡಿನ ದಳ್ಳುರಿಯನ್ನು ನಂದಿಸಿಕೊಳ್ಳುವುದಕ್ಕಾಗಿ ಆ ಗೌಡನ ಮನೆಗೆ ಕಾಲಿಟ್ಟ ಈ ಬೋಗೀಲಿನ ಮನ ವಿಳಂಬವಿಲ್ಲದೆ ಹರಿದು ಹೋಯ್ತಲ್ಲ ಆ ಗೌಡನ ಸಾಕು ತಂಗಿ ರೇಣುಕಾಳ ರೂಪದಲ್ಲಿ ದೇಸಾಯಿಗಳು ನಿನ್ನ ತಂಗಿಯ ಅಂತರಾಳದ ಅಧಿಪತಿ ನಾನಾಗಿ ಅವಳಿಂದಲೇ ನಿನ್ನ ಲಕ್ಷ್ಮೀ ಭಂಡಾರವನ್ನು ದಕ್ಕಿಸಿಕೊಂಡು ಕೋಟ್ಯಾಧಿಪತಿಯಾಗಿರುವ ನಿನ್ನನ್ನು ಭಿಕ್ಷಾಧಿಪತಿಯನ್ನಾಗಿ ಮಾಡಿ ಮನೆಗೆ ಸಮಯ ಸಾಧಿಸಿ ನಿನ್ನನ್ನು ಯಮನ ದರ್ಶನಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ಸುರಲೋಕದಿಂದ ಸುರೇಂದ್ರ ಪಾಟೀಲನೇ ಅಲ್ಲ